ಕಾವೇರಿ ನೀರಿಗಾಗಿ ಹೋರಾಟ ಎ ಮಂಜು ಬಂಧನ ನಂತರ ಬಿಡುಗಡೆ. ಮಾಗಡಿ ತಾಲೂಕಿನ ಜನರಿಗೆ ಈ ಮೊದಲು ಕಾವೇರಿ ನೀರು ನೀಡಿದ ನಂತರ ಡಾಬಸ್ಪೇಟೆ ಕೈಗಾರಿಕಾ ಪ್ರದೇಶಕ್ಕೆ ಕಾವೇರಿ ನೀರು ಸರಬರಾಜು ಮಾಡಬೇಕು ಅಂತ ಮಾಜಿ ಶಾಸಕ ಎ ಮಂಜು ಅವರು ತಿಳಿಸಿದರು. ಪಟ್ಟಣದ ಎನ್ಇಎಸ್ ವೃತ್ತದಲ್ಲಿ ಡಾಬಸ್ಪೇಟೆ ಕೈಗಾರಿಕಾ ಪ್ರದೇಶಕ್ಕೆ ನೀರು ಸರಬರಾಜು ಮಾಡಲು ರಸ್ತೆ ಬದಿಯಲ್ಲಿ ನಡೀತಾ ಇದ್ದಂತಹ ಕಾಮಗಾರಿ ಸ್ಥಳಕ್ಕೆ ಆಗಮಿಸಿ ಮಾಜಿ ಶಾಸಕ ಎ ಮಂಜು ಮಾತನಾಡಿ, ಡಾಬಸ್ಪೇಟೆ ಕೈಗಾರಿಕಾ ಪ್ರದೇಶಕ್ಕೆ ನೀರು ಸರಬರಾಜು ಮಾಡಲು ನಮ್ಮ ವಿರೋಧವಿಲ್ಲ. ಆದರೆ ನಮ್ಮ ತಾಲೂಕಿನ ಹಂಚಿಕುಪ್ಪೆ ಬೆಳಗುಂಬ ಗ್ರಾಮ ಪಂಚಾಯಿತಿ ಮತ್ತು ಪಟ್ಟಣದ ರಸ್ತೆ ಬದಿಯಲ್ಲಿ ಪೈಪ್ಗಳನ್ನು ಅಳವಡಿಕೆ ಮಾಡ್ತಾ ಇದ್ದು, ಮೊದಲು ಪಟ್ಟಣ ಹಂಚಿಕುಪ್ಪೆ ಅಂಜನಹಳ್ಳಿ ಬೆಳಗುಂಬ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರಿಗೆ ಕಾವೇರಿ ನೀರು ಒದಗಿಸುವ ಆದೇಶ ಮಾಡಿದ ನಂತರ ಡಾಬಸ್ಪೇಟೆ ಕೈಗಾರಿಕಾ ಪ್ರದೇಶಕ್ಕೆ ಕಾವೇರಿ ನೀರು ಒದಗಿಸಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಂಥ ನಮ್ಮನ್ನ ಪೊಲೀಸರನ್ನ ಬಳಸಿಕೊಂಡು ಬಂಧಿಸಿದ್ದಾರೆ. ಕುಡಿಯುವ ನೀರಿಗಾಗಿ ಹೋರಾಟ ಮಾಡ್ತಾ ಇದ್ದಂಥ ನಮ್ಮನ್ನ ಬಂಧಿಸಿ ನಮ್ಮ ಹಕ್ಕು ಮತ್ತು ನಮ್ಮ ಧ್ವನಿಯನ್ನ ಮೊಟಕುಗೊಳಿಸುವ ಕೆಲಸ ಮಾಡ್ತಿದ್ದಾರೆ. ಶುಕ್ರವಾರ ನಡೆಯುವಂತಹ ಒಂದು ಪ್ರತಿಭಟನೆಗೆ ಪಟ್ಟಣದ ಜನರು, ರೈತ ಸಂಘಟನೆಯ ಮತ್ತು ಎಲ್ಲಾ ಕನ್ನಡಪರ ಸಂಘಟನೆಗಳು ಕೈಜೋಡಿಸಬೇಕು. ಶಾಸಕರ ಒಂದು ಪಟಾಲಂಗಗಳು ಗುತ್ತಿಗೆದಾರರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಮಾಗಡಿ ಜನರಿಗೆ ಕುಡಿಯಲು ಪಟ್ಟಣದಲ್ಲಿ ನೀರಿಲ್ಲದಂತಾಗಿದ್ದು, ಮಂಚನಬೇಲೆ ಜಲಾಶಯದ ಕಲುಷಿತ ನೀರನ್ನು ಸರಬರಾಜು ಮಾಡ್ತಿದ್ದಾರೆ. ಶಾಸಕ ಎಚ್.ಸಿ. ಬಾಲಕೃಷ್ಣರವರು ಮೊದಲು ನಮ್ಮ ತಾಲೂಕಿನ ಜನರಿಗೆ ಕಾವೇರಿ ನೀರು ಒದಗಿಸುವ ಕೆಲಸ ಮಾಡುತ್ತಾರೆ ಅಂತ ನಾವು ಇಷ್ಟು ದಿನ ಸುಮ್ಮನಿದ್ದೇವೆ. ಆದರೆ ಜನರಿಗೆ ಕಾವೇರಿ ನೀರು ಒದಗಿಸುವ ಕೆಲಸ ಮಾಡ್ತಾ ಇಲ್ಲ ಅಂತ ತಿಳಿಸಿದ್ರು. ನಾವು ನೀರಿಗೋಸ್ಕರ ಹೋರಾಟ ಮಾಡ್ತಾರೆ. ನೀವು ಪೊಲೀಸರು ಕಟ್ಕೊಂಡು ಈ ಸರ್ಕಾರ ನಮ್ಮನ್ನ ಹತ್ತಿಕ್ಕೆ ಬಿಡೋದಿಲ್ಲ. ಈ ತಾಲೂಕಿನ ಮಗನಾಗಿ ನೀರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ನೀರು ಹೋರಾಟ ಸರ್ಕಾರ ಪ್ರಜೆಗಳು ಜನ ಹೇಳ್ತಾರೆ ಗಾಡಿ ತೆಗ್ಸಿ ಅಂದ್ರೆ ಏನೋ ಇಲ್ದಿರ ಕಾನೂನೆಲ್ಲ ಮಾತಾಡ್ತೀರಿ. ಅಷ್ಟೇ ಸರ್ ಮಾಡ್ಬೇಕಾಗಿದೆ. ಏನ್ ಮಾಡ್ತೀರಿ? ಸರ್ಕಾರಿ ಕೆಲಸ ಬಿಟ್ಟು ಬೇರೆ ಏನು ಮಾಡಕ್ಕಾಗಲ್ಲ ಸರ್. ಕಾನೂನು ಅಷ್ಟೇ ಸರ್ಕಾರ. ಕಾನೂನ ಮಾಡ್ರಿ. ಜನ ಸತ್ರ ಏನ್ರಿ ಮಾಡ್ತೀರಿ? ಆಕ್ಸಿಡೆಂಟ್ ಆಗಿ ಡೈವರ್ಷನ್ ಮಾಡಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಾ? ಪಿಡಬ್ಲ್ಯೂಡಿ ಅವ್ರು ಕೊಟ್ಟಿದ್ದಾರೆ. ಅವ್ರ ರಸ್ತೆ ತಹಸೀಲ್ದಾರ್ಗೂ ಇದು ಕೊಟ್ಟಿದ್ದಾರಲ್ಲ, ಕಾನೂನೇ ಮಾತಾಡ್ತೀರಿ. ಕಾಮನ್ ಸೆನ್ಸ್ ಇರ್ಬೇಕು. ಕಾನೂನು ಇದ್ರೆ ಆಗಲ್ಲ, ಕಾಮನ್ ಸೆನ್ಸ್ ಇರ್ಬೇಕು. ಕಾಮನ್ ಸೆನ್ಸ್ ಅಪ್ಲೈ ಮಾಡ್ತೀವಿ. ಕಾಮನ್ ಸೆನ್ಸ್ ಅಪ್ಲೈ ಮಾಡಿ. ಕಾನೂನು ಮಾಡ್ಕೊಳ್ಳಿರುವಂತೆ ಗಾಡಿ ತೆಗ್ಸಕ್ಕಾಗ್ತಲ್ಲ. ಗಾಡಿ ತೆಗ್ಸಕ್ಕಾಯ್ತಲ್ಲ. ಸಂಬಂಧಪಟ್ಟಂಗೆ ನೀವು ಬೇರೆ ನೀರಾವರಿಗೆ ಕೊಡಬೇಕು. ಕುಡಿಯೋ ನೀರು ಹೌದು ಸರ್. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ತೀರ್ಮಾನ ಮಾಡ್ಕೊಳ್ಳಕ್ಕೆ ನನಗೂ ಇದಿಲ್ಲ ಸರ್. ಸರ್ಕಾರ ಮಾಡ್ತದೆ. ಜನ ಕೇಳ್ತಾ ಇದೀವಿ, ಪಬ್ಲಿಕ್ ಕೇಳ್ತಾ ಇದೀವಿ, ಮಾಗಡಿ ನಾಗರಿಕರು ಕೇಳ್ತಾ ಇದೀವಿ. ನಮ್ ಕುಡಿಯಕ್ ನೀರ್ ಕೊಡ್ರಪ್ಪ, ನಮ್ ಬೇಸಾಯಕ್ಕೆ ನೀರ್ ಕೊಡಬೇಡಿ. ಮಾಗಡಿಲಿ ಕುಡಿಯೋ ನೀರಿಲ್ಲ. ಮಾಗಡಿಲಿ ಕುಡಿಯೋ ನೀರಿಗೆ ಸಮಸ್ಯೆ ಆಗಿದೆ. ಆ ಕೊಚ್ಚೆ ನೀರು ಕುಡಿತಾ ಇದೀವಿ ಇವಾಗ, ಮೆಣಸಿನ ಬೆಲೆದು. ಅದಕ್ಕೋಸ್ಕರ ಕಾವೇರಿ ನೀರು ತಗೊಂಡು ಹೋಗ್ತಾ ಇದೀರಲ್ಲ, ಕೊಡಿ ಅಂತ ಕೇಳ್ತಾ ಇದೀವಿ. ನೀವು ಕೊಡಕ್ಕಾಗಲ್ಲ, ನಾವು ಮಾಡೋದಿಲ್ಲ ಅಂತ ಅಂದ್ರೆ ನಮ್ಮ ಹೋರಾಟ ನಾವು ಮಾಡ್ತೀವಿ. ಬೇರೆ ಹೋರಾಟ ಸರ್, ನೀವು ತಾವು ನಮ್ಮ ಹೋರಾಟ ಮಾಡಿದ್ದೀರಿ ಸರ್. ತಾವು ಇಷ್ಟೊತ್ತು ತಾವು ದಯಮಾಡಿ ಈಗ ಇದನ್ನೇನು ಕಾನೂನು ಪ್ರಕಾರವಾಗಿ ಅವ್ರು ಮಾಡ್ತಾ ಇದ್ದೀರಿ ಅಂತ ನಮ್ಮ ಇಲಾಖೆಗೆಲ್ಲ ಇದು ಕೊಟ್ಟಿದ್ದಾರೆ, ಮನವಿ ಕೊಟ್ಟಿದ್ದಾರೆ, ನಮ್ಮ ರಕ್ಷಣೆ ಕೊಡಿ ಅಂತ ಹೇಳಿದ್ದಾರೆ. ನಾವು ಕೊಡ್ತೀವಿ. ನಿಮ್ಮ ಇಲಾಖೆಗೆ ನಮಗೂ ಸಹಕಾರ ಕೊಡಿ. ನೀವೇ ಕೊಡಿಸ್ಬಿಡಿ. ಮಾಡೋಣ ಸರ್. ಅವ್ರನ್ನ ಕರೆಸಿ ಸಭೆ ಮಾಡ್ಲಿ, ತಹಶೀಲ್ದಾರ್ ಹತ್ರ MLA ಬಂದು ಸಭೆ ಮಾಡ್ಲಿ. ನಾವು ಕೇಳ್ಕೊತೀವಿ, ನಮ್ಗೆ ನೀರು ಕೊಡಿ ಸ್ವಾಮಿ, ಕುಡಿಯಕ್ಕೆ ನೀರು ಕೊಡಿ ಅಂತ ಕೇಳ್ತೀವಿ. ಅದಕ್ಕೆ ಕೋಆಪರೇಟ್ ಮಾಡಿ. ನಾವು ಬೇಕಾದ್ರೆ ನಂಬೋರ್ನೆಲ್ಲ ನೀವು ಶಾಂತಿ ಕೊಡ್ತಾರೆ ಸರ್. ಈಗ ಕೊಡ್ತಾರೆ, ಶಾಂತಿಯುತವಾಗಿ ಮಾಡ್ತಾ ಇರೋದಕ್ಕೆ ನಾವು ಇನ್ನ ಫಂಡಮೆಂಟಲ್ ರೈಟ್ಸ್ ಏನು ಕೇಳೋದಕ್ಕೆ ಅಧಿಕಾರ ಇದೆ, ನಾವು ಬಿಟ್ಟಿದ್ದೀವಿ ಸರ್. ಹೇಳ್ತೀನಿ, ಬಿಟ್ಟಿದ್ದೀವಿ. ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಅವ್ರ ಕಾಮಗಾರಿ ತಡೆಯಕ್ಕೆ ನಮಗೂ ಅಧಿಕಾರ ಇಲ್ಲ. ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಇದೆ. ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಬಂದು ನಿಮ್ಗೆ ಉತ್ತರ ಕೊಡ್ತಾರೆ. ಅವ್ರು ಸ್ಟಾರ್ಟ್ ಮಾಡ್ರು ನಮ್ಗೆ ತಡೆ ಮಾಡೋಕ್ಕಿಲ್ಲ. ನೀವು ಅದೇ
ಮಾಡಿದ್ರೆ ನಾವು ಕಾನೂನು ರೀತಿಯ ಕ್ರಮ ತಗೋತೀವಿ ಅಂತ ನಿಮ್ ಮುಂಚೆ ಹೇಳಿದೀವಿ. ನೀವು ಅಡೆತಡೆ ಮಾಡ್ತಿರೋದಕ್ಕೆ ನಾವು ಶಾಂತಿಯಿಂದ ಇರೋದು. ಕೊಟ್ರೆ ಅವ್ರೇನು ಎಕ್ಸಿಸ್ಟಿಂಗ್ ನಮ್ದು ಏನ್ ಪೈಪ್ ಲೈನ್ಗಳು ಇರ್ತವೆ, ಏನ್ ವಾಟರ್ ಟ್ಯಾಂಕ್ ಇರ್ತದೆ, ಏನ್ ನಮ್ ಫಿಲ್ಟರ್ ಬೆಡ್ ಇದೆ, ಅಲ್ಲಿ ಕೊಟ್ರೆ ಅಲ್ಲಿ ಕೊಟ್ರೆ ಮುಗೀತು. ಇಷ್ಟೊಂದು ನೀರು ಕೊಟ್ಟಿದೀವಪ್ಪ ಅಂತ ಅದ್ರ ಬದಲು ತರ್ಕಕ್ಕೆ ನಿಂತ್ಕೊಂಡು ಸರ್ಕಾರ ನಾವು ಕೊಡೋದೇ ಇಲ್ಲ ಅದಿಲ್ಲ ಅಂತಂದ್ರೆ ನಾವು ಸರ್ಕಾರದ ಮೇಲೆ ಹೋರಾಟ ಮಾಡ್ತೀವಿ. ಟೌನ್ ಜನನ ಕರಿತೀವಿ, ಜನಾಂದೋಲನ ಶುರು ಆಗ್ತದೆ. ಅದಾದ್ಮೇಲೆ ನೀವು ಒಂದ್ ದಿವಸದಲ್ಲಿ ಮಾಡ್ತೀರೋ 2 ದಿವಸದಲ್ಲಿ ಮಾಡ್ತೀರೋ ಅವ್ರನ್ನ ಕರ್ಸಿ ಮಾಡಿಸಿ ಅಲ್ಲಿವರೆಗೂ ಕೆಲಸ ಮಾಡ್ತೀವಿ ಸರ್. ಈಗ ತಾವು ಬೆಳಿಗ್ಗೆಯಿಂದನೂ ಸ್ಟಾಪ್ ಮಾಡ್ತಿದ್ರಿ ಕೆಲಸನ, ನಾವೇನ್ ಇದ್ ಮಾಡಕ್ ಹೋಗಿಲ್ಲ. ನಾನು ಎಷ್ಟು ತಾಳ್ಮೆಯಿಂದ ಕೇಳ್ತಾ ಇದ್ದೀನಿ. ಎಲ್ಲಿಂದ ವೈಲೇಷನ್ ಆಗ್ತದೆ? ನಿಮ್ಮ ನಡವಳಿಕೆಯಿಂದ ವೈಲೇಷನ್ ಆಗ್ತದೆ. ನೀವ್ ಹೇಳಿ ಪಬ್ಲಿಕ್ ಕೇಳ್ತಾ ಇದ್ರೆ ಸಾಲ್ವ್ ಮಾಡ್ಬಿಟ್ಟು ಮಾಡ್ಕೊಳ್ಳಿ ಅಂತ ಹೇಳಿ ನೀವು ಹೇಳಕ್ಕಾಗಲ್ವ? ನೀವು ನೋಡಿ, ನಾವು ಅದಕ್ಕೆ ಕರೆಸ್ತಾ ಇರೋದು. ಮತ್ತೆ ಇಲ್ಲಿವರೆಗೂ ನಾವು ಕೆಲಸ ಶುರು ಮಾಡಿ ಅದಕ್ಕೆ ಕರೆಸ್ತಾ ಇರೋದು. ಜವಾಬ್ದಾರಿ ಟೌನ್ಗೆ ಮತ್ತೆ ಈ ಪೈಪ್ ಲೈನ್ ಎಲ್ಲೆಲ್ಲಿ ಹೋಗ್ತದೋ ಅಲ್ಲೆಲ್ಲ ನೀರು ಕೊಡ್ಸ್ಬೇಕು. ಆಮೇಲೆ ಕಾಮಗಾರಿ ನಿಲ್ಲಿಸಿ ನಮ್ ನೀರು ಅಲೋಕೇಶನ್ ಆದ್ಮೇಲೆ ಅವ್ರು ಮಾಡ್ಕೊಂಡು ವೆಹಿಕಲ್ ಎತ್ತಿಸ್ಬಿಡಿ ಸರ್. ಕೊಳ್ಳೇಗಾಲದ ಸತ್ಯಗಾಲದಿಂದ ದಾವಾಸ್ಪೇಟೆ ಇಂಡಸ್ಟ್ರಿಯಲ್ ಏನು 1700 ಕೋಟಿ ವೆಚ್ಚದಲ್ಲಿ ಕುಡಿಯ ನೀರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದರ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡಿ ಕಾಮಗಾರಿಯನ್ನು ಸ್ಥಗಿತ ಮಾಡಿ ಮೊದಲು ನಮಗೆ ಮಾಗಡಿ ಪಟ್ಟಣಕ್ಕೆ ಮತ್ತು ಏನು ರಸ್ತೆ ಉದ್ದಕ್ಕೂ ಹೋಗ್ತಾ ಇರ್ತಕ್ಕಂಥ ಪೈಪ್ಲೈನ್ ಇರ್ತಕ್ಕಂಥ ಹಳ್ಳಿಗಳಿಗೆ ಕುಡಿಯೋಕ್ಕೆ ನೀರನ್ನು ಕೊಟ್ಟು ನೀವು ತೆಗೆದುಕೊಂಡು ಹೋಗಿ ಅಂತೇಳಿ ಇವತ್ತು ಪ್ರತಿಭಟನೆಗೆ ಇಳಿದಿದ್ದೇವೆ. ಬೆಳಗಿನಿಂದಲೂ ಕೂಡ ಈ ಪ್ರತಿಭಟನೆ ನಡೀತಾ ಇದೆ. ಪೊಲೀಸ್ ಅಧಿಕಾರಿಗಳು ಯಾರು ಕಾಮಗಾರಿ ಮಾಡ್ತಾ ಇದ್ದಾರೆ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ನಾನು ಬಹಳ ಸಮಯದಿಂದ ಪೊಲೀಸ್ ಅಧಿಕಾರಿಗಳಿಗೆ ಯಾರು ಇಲಾಖೆ ಯಾವ ಇಲಾಖೆ ಮಾಡ್ತಾ ಇದೆ ಅವ್ರನ್ನ ಕರೆಸಿ ಅಧಿಕಾರಿಗಳನ್ನ ನಾವು ನಮಗೆ ಕುಡಿಯೋಕ್ಕೆ ನೀರನ್ನು ಕೊಟ್ಟುಬಿಟ್ಟು ನೀವು ಮುಂದಕ್ಕೆ ನೀವು ನೀರು ತೆಗೆದುಕೊಂಡು ಹೋಗಿ ಅಂತೇಳಿ ಅವರಲ್ಲಿ ನಾವು ಚರ್ಚೆ ಮಾಡ್ತೀವಿ ಅಂತೇಳಿ ಸಮಯ ಕೊಟ್ಟರು. ಅವರು ಯಾರನ್ನು ಕೂಡ ಕರೆಸಲಿಲ್ಲ. ಆ ಅಧಿಕಾರಿಗಳು ಕೂಡ ಯಾರೂ ಬಂದಿಲ್ಲ. ನಾವು ಪೊಲೀಸ್ ಅಧಿಕಾರಿಗಳಿಗೆ ಒಂದು ಮೆಮೊರಂಡಮ್ ಕೊಟ್ಟಿದ್ದೀವಿ, ತಹಶೀಲ್ದಾರ್ಗೆ ಮೆಮೊರಂಡಮ್ ಕೊಟ್ಟಿದ್ದೀವಿ. ತಹಶೀಲ್ದಾರು ಅವರ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿಸ್ಬೇಕು, ಸಂಬಂಧಪಟ್ಟಂತ ಇಲಾಖೆ ಕರೆಸಿ. ಅದಕ್ಕೆ ನಮಗೂ ಕೂಡ ನಮ್ಮ ಹೋರಾಟಕ್ಕೆ ಕೋಆಪರೇಷನ್ ಕೊಡಿ ಅಂತೇಳಿ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ನಾವು ಕೇಳ್ಕೊಂಡಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಹಕ್ಕನ್ನು ಮೊಟಕುಗೊಳಿಸುವಂಥದ್ದು, ನಮ್ಮ ಧ್ವನಿಯನ್ನು ಅಡಗಿಸುವಂಥ ಕೆಲಸ ಈ ತಾಲೂಕಿನಲ್ಲಿ ನಡೀತಾ ಇದೆ. ಈ ತಾಲೂಕಿನಲ್ಲಿರ್ತಕ್ಕಂಥ ಶಾಸಕರು ಈ ಕಾಮಗಾರಿ ಶುರುವಾಗಿ ಹತ್ತತ್ರ 10 ತಿಂಗಳಾಗಿದೆ. ಒಂದು ದಿವಸ ಕೂಡ ಅದ್ರ ಬಗ್ಗೆ ತುಟಿ ಬಿಚ್ಚಲಿಲ್ಲ. ನಮ್ಮ ಮಾಗಡಿ ತಾಲೂಕಿನಲ್ಲಿ ಮಾಗಡಿ ಪಟ್ಟಣದಲ್ಲೇ ಆಯ್ದು ಹೋಗ್ತಕ್ಕಂಥ ಈ ನೀರನ್ನ ನಮ್ಮ ತಾಲೂಕಿಗೆ ನಾವು ಕುಡಿಯೋಕೆ ತಗೋಬೇಕು ಅಂತೇಳಿ ಎಲ್ಲೂ ಕೂಡ ಒಂದು ಉಸಿರು ತೆಗಿಲಿಲ್ಲ. ಇವತ್ತು ನೋಡಿದ್ರೆ ಎಲ್ಲ ಅವ್ರ ಶಿಷ್ಯಂದಿರು ಅವ್ರ ಪಟಾಲಂಗಳು ಆ ಗುತ್ತಿಗೆದಾರರಿಗೆ ಆ ಕಾಮಗಾರಿ ನಡೆಯೋಕ್ಕೆ ಅವ್ರಿಗೆ ಸಹಾಯ ಮಾಡೋದು, ಅವ್ರ ಜೊತೆ ನಿಂತ್ಕೊಂಡು ಇವತ್ತು ಪೊಲೀಸನ್ನು ಕೂಡ ದುರ್ಬಳಕೆ ಮಾಡಿಕೊಂಡು ಇವತ್ತು ಪೊಲೀಸ್ನವ್ರ ಕೈಲಿ ನಮ್ಮನ್ನು ಅರೆಸ್ಟ್ ಮಾಡಿಸಿ ನಮ್ಮ ಮೇಲೆ ದಾವ ಹುಡ್ತೀವಿ ಅಂತೇಳಿ ಇವತ್ತು ಸ್ಟೇಷನ್ಗೆ ಅರೆಸ್ಟ್ ಮಾಡ್ಕೊಂಡು ತಂದಿದ್ದಾರೆ. ನಾವು ಯಾರು ಎದುರೋರಲ್ಲ, ಪೊಲೀಸ್ ಇಲಾಖೆಗೆ ಗೌರವ ಕೊಡ್ತೀವಿ. ನಾವು ಕೇಳ್ತಾ ಇರೋದು ನಮ್ಮ ನೀರು ನಮ್ಮ ಹಕ್ಕು. ನಮ್ಮ ಊರಲ್ಲೇ ಹೋಗ್ತಾ ಇರ್ತಕ್ಕಂಥ ನೀರು ನಮ್ಗೆ ಕುಡಿಯೋಕ್ಕಿಲ್ಲ ಅಂದರೆ ಇವತ್ತು ಮಾಗಡಿ ಪಟ್ಟಣದಲ್ಲಿ 3 ತಿಂಗಳು ಹೋದ್ರೂ ಕೂಡ ಆ ಮಂಚಿನ ಬೆಲೆ ನೀರು ಕೊಡಲ್ಲ. ಆ ಮಂಚಿನ ಬೆಲೆ ನೀರು ಮುಖದ ಹತ್ರಕ್ಕೆ ತೆಗೆದುಕೊಳ್ಳೋಕ್ಕಾಗಲ್ಲ. ಬಾಯಲ್ಲಿ ಕುಡಿಯೋದೋ ಸ್ನಾನ ಮಾಡೋದೋ ಇರಲಿ, ವಾಸನೆ ನಾರ್ತದೆ, ಗಪ್ ನಾರ್ತದೆ, ಅದನ್ನ ಫಿಲ್ಟರ್ ಮಾಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಕಾವೇರಿ ನೀರು ನಮ್ಮೂರಲ್ಲೇ ಹರಿದೋಗಿ ನಮಗೆ ಕುಡಿಯೋಕೆ ನೀರಿಲ್ಲ ಅಂದ್ರೆ ಯಾವ ನ್ಯಾಯ? ಯಾಕೆ ಇವರು ಶಾಸಕರು ಈ ನ್ಯಾಯ ಕೇಳಲಿಲ್ಲ? ನನಗಂತೂ ಗೊತ್ತಿಲ್ಲ. ಶಾಸಕರು ಇದ್ರ ಜೊತೆ ಯಾರ ಗುತ್ತಿಗೆದಾರರ ಜೊತೆ ಶಾಮೀಲಾಗಿ ಏನಾದ್ರೂ ಅವರು ಕೂಡ ಹ್ಯಾಂಡ್ ಇನ್ ಗ್ಲೋ ಆಗಿ ಇವ್ರ ಕೈ ಜೋಡಿಸ್ಬಿಟ್ಟು ಇವ್ರು ನೀರು ತಗೊಂಡೋಗಕ್ಕೆ ಅವಕಾಶ ಮಾಡಿಕೊಡ್ತಾವ್ರ?
ಅಥವಾ ನಮ್ಮ ಜನ ಕಾವೇರಿ ನೀರು ಕುಡಿಬೇಕು ಅನ್ನುವಂಥ ತಾರತಮ್ಯ ಅವರಲ್ಲಿದೆಯಾ ನನಗಂತೂ ಗೊತ್ತಿಲ್ಲ. ನಾನು ಶಾಸಕನಿದ್ರೆ ಈ ಥರ ಮಾಡ್ತಿರ್ಲಿಲ್ಲ. ಡೇ 1 ಈ ಪ್ರಾಜೆಕ್ಟ್ ಅಪ್ರೂವಲ್ ಆಯ್ತಿದ್ದಂಗೆ ಹೇಳ್ತಿದ್ದೆ, ಫಸ್ಟ್ ನಮ್ಗೆ ಎಷ್ಟು MLD ನೀರು ಕೊಡ್ತೀರಿ ಕುಡಿಯೋಕ್ಕೆ, ಆಮೇಲೆ ನಾನು ನಮ್ಮ ತಾಲೂಕು ಮೇಲೆ ನಿಮಗೆ ಪೈಪ್ ಹಾಕಕ್ಕೆ ಬಿಡ್ತೀನಿ ಅಂತೇಳಿ ನಾನು ಕುಂತ್ಕೊಳ್ತಿದ್ದೆ. ಇವ್ರು ಕುಳ್ತಿಲ್ಲ, ಇವ್ರು ಅದ್ರ ಬಗ್ಗೆ ಚಕಾರನೂ ಎತ್ತಿಲ್ಲ. ನಾನು ಇವತ್ತು ಧ್ವನಿ ಎತ್ತಿದ್ದೇನೆ. ನಾವು ಈ ಹೋರಾಟ ಮುಂದುವರಿಸ್ತೀವಿ. ಶುಕ್ರವಾರ ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ಇವತ್ತು ಪರ್ಮಿಷನ್ನ ಕೇಳ್ತಾ ಇದ್ದೀವಿ. ನನಗೆ ಈ ತಾಲೂಕಿನ ಜನ ಸಹಕಾರ ಕೊಡಿ. ಕುಡಿಯೋಕ್ಕೆ ನೀರಿಗೆ, ಇದರಲ್ಲೂ ವಿಶೇಷವಾಗಿ ಪಟ್ಟಣದ ಜನ, ನೀವೇನು ಇವತ್ತು ಪಟ್ಟಣದ ಜನ ಅನುಭವಿಸ್ತಾ ಇದ್ದೀರಿ ನೀರಿನ ವಿಚಾರದಲ್ಲಿ, ಅದನ್ನ ಆ ಕಷ್ಟನ ನೀಗಬೇಕು ಅಂದರೆ ಅಲ್ಲಿ ಹೋಗ್ತಾ ಇರ್ತಕ್ಕಂಥ ಕಾವೇರಿ ನೀರು ಕೂಡ ನಮಗೆ ಬೇಕು ಅನ್ನುವಂಥ ಹೋರಾಟಕ್ಕೆ ನನ್ನ ಜೊತೆ ನೀವೆಲ್ಲ ಮಾಗಡಿ ಪುರಸಭೆಯ ಮಹಾಜನತೆ ನನ್ನ ಜೊತೆ ಕೈ ಜೋಡಿಸಿ ಶುಕ್ರವಾರ ನಮ್ಮ ಪ್ರತಿಭಟನೆಯಲ್ಲಿ ಪ್ರತಿ ವಾರ್ಡಿಂದನೂ ಕೂಡ ಜನ ಬರಬೇಕು. ಹೆಂಗಸರು, ಮಕ್ಕಳು, ಎಲ್ಲರೂ, ವಿದ್ಯಾರ್ಥಿಗಳು ಎಲ್ಲರೂ ಬರಬೇಕು. ಈ ವಿಚಾರದಲ್ಲಿ ರೈತ ಸಂಘಟನೆ, ಕನ್ನಡಪರ ಸಂಘಟನೆ, ದಲಿತ ಸಂಘಟನೆ, ಇನ್ನು ಎಲ್ಲ ಸಂಘಟನೆಗಳು ಕೂಡ ನಮ್ಮ ಕೈ ಜೋಡಿಸ್ಬೇಕು. ನಾವೇನೂ ಕೇಳ್ತಾ ಇಲ್ಲ. ಇಲ್ಲೆಲ್ಲಿ ಹೋಗ್ತಾ ಇರ್ತಕ್ಕಂಥ ನೀರನ್ನ ಕುಡಿಯೋಕ್ಕೆ ಕೇಳ್ತಾ ಇದ್ದೀವಿ. ಬೇರೆ ಏನು ಬೇಸಾಯ ಮಾಡೋಕ್ಕೋ, ಕೃಷಿ ಮಾಡೋಕ್ಕೋ ಅಥವಾ ಕೆರೆ ತುಂಬಿಸ್ಕೊಳ್ಳೋಕ್ಕೋ ಕೇಳ್ತಾ ಇಲ್ಲ. ನಾವು ಕೇವಲ ನಮ್ಮ ನೀರನ್ನ ಇಲ್ಲಿ ಎಕ್ಸಿಸ್ಟಿಂಗು ನಮ್ದು ವಾಟರ್ ಟ್ಯಾಂಕ್ಗಳೇನಿದೆ, ನಮ್ಮದು ವಾಟರ್ ಬೆಡ್ ಏನಿದೆ, ಫಿಲ್ಟರ್ ಬೆಡ್ಡು, ಅದು ಕೊಟ್ಟರೆ ನಾವು ಫಿಲ್ಟರ್ ಮಾಡಿ ನಮ್ಮ ಟೌನ್ನಲ್ಲಿ ಜನಕ್ಕೆ ನೀರು ಉಣಿಸುವಂಥ ಕೆಲಸ, ಹಳ್ಳಿಗಳಿಗೆ ನೀರು ಉಣಿಸುವಂಥ ಕೆಲಸ ಆಗ್ತದೆ. ದಯಮಾಡಿ ಇದಕ್ಕೆ ನನ್ನ ಜೊತೆ ಕೈ ಜೋಡಿಸ್ಬೇಕಲ್ಲ ಪುರಸಭೆ ಮಹಾಜನತೆ, ಈ ತಾಲೂಕಿನ ಮಹಾಜನತೆ. ನಾವು ನೀರಿಗೋಸ್ಕರ ಪ್ರಾಣ ಬಿಡೋಕ್ಕೂ ಸಿದ್ಧ ಇದ್ದೇವೆ. ಪೊಲೀಸ್ನವ್ರಿಗಾಗಲಿ ಇನ್ನೊಂದು ಗುಂಡು ಹಾಕ್ತಾರೋ ನಾವು ಎದುರೋದಿಲ್ಲ. ನಾವು ಈ ತಾಲೂಕಿನ ನೀರಾವರಿ ಕುಡಿಯೋ ನೀರಿಗೋಸ್ಕರ ಹೋರಾಟ, ಒಂದು ಕಡೆ ಹೇಮಾವತಿ ಹೋರಾಟ ಮಾಡಿದ್ದೀನಿ, ಅದನ್ನು ಕೂಡ ಪೂರ್ಣಗೊಳಿಸಿದೆ. ಎಲ್ಲೋ ಮಂಜುಗೆ ಹೆಸರು ಬಂದ್ಬಿಡ್ತದೆ, ಎಲ್ಲೋ HM ರೇವಣ್ಣವ್ರಿಗೆ ಹೆಸರು ಬಂದ್ಬಿಡ್ತದೆ, ಎಲ್ಲೋ ಕುಮಾರಸ್ವಾಮಿಯವರು ವಾಟರ್ ಲೊಕೇಶನ್ ಕೊಟ್ಟಿದ್ದಾರೆ, ಅವ್ರಿಗೆ ಹೆಸರು ಬಂದ್ಬಿಡ್ತದೆ, ಯಡಿಯೂರಪ್ಪ ಅವರು ಇನ್ನೊಂದು ಸ್ವಲ್ಪ ದುಡ್ಡು ಕೊಟ್ಟರು, ಅವ್ರಿಗೆ ಹೆಸರು ಬಂದ್ಬಿಡ್ತದೆ, ನಮ್ಗೇನು ಹೆಸರು ಬರ್ತಿಲ್ಲ ಅಂತೇಳಿ ಅದನ್ನು ಕೂಡ ನೆನೆದುರಿಗೆ ಬೀಳಿಸಿದ್ದಾರೆ. ಇವತ್ತು ಮಂಚಿನ ಬೆಲೆ ವೈಜಿಗುಡ್ಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ 540 ಕೋಟಿ ಯೋಜನೆನ ಕಾವೇರಿ ನೀರನ್ನು ತುಂಬಿಸ್ದೆ. ಇಷ್ಟೆಲ್ಲ ಮಾಡಿದ್ರು ನಮ್ಮ ಪಟ್ಟಣಕ್ಕೆ ಕಾವೇರಿ ನೀರು ಕುಡಿಸ್ಲಿಕ್ಕೆ ಆಯ್ತಿಲ್ವಲ್ಲ ಅನ್ನೋಂಥ ನೋವು ನನಗಿದೆ. ಅದಕ್ಕೋಸ್ಕರ ನಮ್ಮ ಪ್ರಾಣ ಒತ್ತೆ ಇಟ್ಟಾದ್ರೂ ಈ ನೀರನ್ನ ಈ ತಾಲೂಕಿನ ಜನಕ್ಕೆ ಕುಡಿಸುವಂತ ವಿಚಾರದಲ್ಲಿ ಹೋರಾಟ ನನ್ನ ಕೈಗೆತ್ಕೊಳ್ತೀನಿ. ಅದೆಷ್ಟೇ ದಾವ ಆಗಲಿ, ಎಷ್ಟೇ ಏನು ಬೇಕಾದ್ರಾಗಲಿ ನಾನು ಇದ್ರ ಪರವಾಗಿ ನಿಲ್ತೀನಿ ಅನ್ನುವಂಥ ಮಾತನ್ನ ಸ್ಪಷ್ಟವಾಗಿ ನಿಮ್ಮ ಮೂಲಕ ಸ್ಪಷ್ಟನೆ ಪಡಿಸ್ತಾ ಇದ್ದೇನೆ.